ಇವತ್ತು ಮುಗೀತದೆ, ನಾಳೆಗೆ ಒಂದು ಖುಷಿನೇ ಅಲ್ಲ. ಈಗ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡೋದಂಥ ಹಿಂದೆ ದೇವರಾಜ ಅರಸು ಏನಿದ್ರು ಸೀನಿಯರು ಮುಖ್ಯಮಂತ್ರಿಗಳು, ಅವರ ಒಂದು ಆಡಳಿತ ಅವಧಿಯಲ್ಲೇ ನಾನು ಹುಟ್ಟಿದ್ದು ಆ ಇಸ್ವಿಯಲ್ಲಿ. ಈಗ ಆ ಅವಧಿನ ಮೀರಿ ಒಂದು ದಿನ ಜಾಸ್ತಿ ಮಾಡೋಂಥ ಅವಕಾಶ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದೆ. ಆ ಒಂದು ಇದರೊಳಗೆ ವಿಧಾನಸೌಧದಲ್ಲಿ ನಾನು ಇವತ್ತಿದ್ದೀನಿ ಅಂದರೆ ಖುಷಿ ಆಗ್ತದೆ. ಜೊತೆಗೆ ಅವರಿಗೆ ಶುಭನೂ ಕೋರ್ತೀನಿ. ಯಾಕೆಂದರೆ ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಆಡಳಿತ ಮಾಡೋಂಥ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬರು ಆಗ್ತಾರೆ. ಅವ್ರಿಗೆ ಶುಭ ಆಗಲಿ ಅಂತ ಶುಭ ಕೋರ್ತೀನಿ. ಮಾಡಲಲ್ಲ, ನಾನು ಹೇಳಿದ್ನಲ್ಲ, ಯಾರಾದರೂ ಆಗಲಿ ನಿಮ್ಮ ಮೀಡಿಯಾದ್ರಲ್ಲಿ ಯಾರು ಕರ್ಕೊಂಬಂದು ಇವ್ರನ್ನ 10 ವರ್ಷ ಮಾಡಿರಿ ಅಂದರೂ ಮಾಡ್ತೀವಿ. ಅಧಿಕಾರ ನಮಗೆ ಜನ ಕೊಡ್ತೀವಿ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇದರ ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ಆಯ್ಕೆ ಆಗ್ತದೆ, ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಯಾವಾಗಲೂ ಮುಂದಿನ 5 ವರ್ಷ ನಮ್ಮದೇ ಸರ್ಕಾರ ಬರೋದು, ಅವಾಗಲೂ ಅವರೇ ಆಗಲಿ, ಏನು ತಪ್ಪೇನಿದೆ. ಮುಂದಿನ 5 ವರ್ಷ ನಮ್ಮ ಸರ್ಕಾರನೇ ಬರುತ್ತೆ. ಆ ಕಂಟಿನ್ಯೂ 5 ವರ್ಷ ಅವರೇ ಆದರೂ ಇನ್ನೂ ಒಳ್ಳೆಯದಲ್ಲ. ಯಾರು ರೆಕಾರ್ಡೇ ಬ್ರೇಕ್ ಮಾಡೋಕ್ಕಾಗಲ್ಲ. ಏನು ಅಭಿಮಾನಕ್ಕೆ ಮಾತಾಡಿರ್ತಾರೆ. ಈಗ ತಾವೆಲ್ಲ ಹಿಂದುಗಳ ಇತಿಹಾಸ ನೋಡಿದಿರಿ. ಯಡಿಯೂರಪ್ಪರಂತರನ್ನ ರಾತ್ರಿ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ಅಂಥ ವ್ಯವಸ್ಥೆಗಳಲ್ಲಿ ರಾಜಕೀಯದಲ್ಲಿ ಅವಾಗಲೂ ಒಂದಿಷ್ಟು ಜನ ಇವರು ಬೆಂಕಿ ಹಚ್ಕೊಳ್ಳೋದು, ಪೆಟ್ರೋಲ್ ಸುರು, ಅವೆಲ್ಲ ಕಾಮನ್ನು. ಅಭಿಮಾನ ಈಗ ನನಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅಭಿಮಾನ, ಅವ್ರಿಗೇನು ತೊಂದರೆ ಆದರೆ ನನಗೆ ನೋವಾಗ್ತದೆ. ಆ ಥರ ಅವ್ರ ಅಭಿಮಾನಿಗಳಿರ್ತಾರೆ, ಮಾತಾಡಿರ್ತಾರೆ, ತಪ್ಪೇನಿಲ್ಲ.